ಎಸ್, ಎಲ್ರಿಗೂ ಸ್ವಾಗತ. ಗೃಹಲಕ್ಷ್ಮಿ 4,000 ಇಂದು ಜಮೆ ಅಂತೆ ಸ್ನೇಹಿತರೆ. ಹೌದು, ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಅಂತಂದರೆ ಸರ್ಕಾರದ ಕಡೆಯಿಂದ ಒಂದು ಸುದ್ದಿ ಹರಿದು ಬರ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಮಹಿಳೆಯರೆಲ್ಲರಿಗೂ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಜಮೆ ಆಗ್ತಾ ಇರುವಂಥ ಒಂದು ಸುದ್ದಿ ಬರ್ತಾ ಇರುವಂಥದ್ದು. ಹೌದು, ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಕೊಡುವುದರ ಜೊತೆಗೇನೆ ಇಲ್ಲಿ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಮಹಿಳೆಯರಿಗೆ ಕೊಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಆ್ಯಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು CM ಸಿದ್ದರಾಮಯ್ಯನವರು. ಹೌದು, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಹಿತಿ, ಏನು ಕತೆ, ಮಹಿಳೆಯರಿಗೆ ಹಣ ಬರುತ್ತೋ ಬರೋದಿಲ್ವೋ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಎಸ್, ಇಲ್ಲಿ ಮಹಿಳೆಯರು ಒಂದಿಷ್ಟು ಜನರು ಕೇಳ್ತಾ ಇದ್ದೀರಾ, ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ಸರ್ಕಾರದ ಕಡೆಯಿಂದ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ನಮಗೆ ಹಣವನ್ನು ಹಾಕಿ ಸರ್, ನಮ್ಗೆ ಹಣ ಬರ್ತಾ ಇಲ್ಲ. ಹಾಗಾದರೆ ಇಲ್ಲಿ ಮಹಿಳೆಯರು ಯಾರಿಗೆಲ್ಲ ಹಣ ಜಮೆ ಆಗ್ತಾ ಇಲ್ಲ, ಮಹಿಳೆಯರು ಯಾರಿಗೆಲ್ಲ ಹಣ ಬರ್ತಾ ಇಲ್ಲ, ಸರ್ಕಾರದ ಕಡೆಯಿಂದ ಒಂದಿಷ್ಟು ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅಂತಂದರೆ ಸರ್ಕಾರದ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮಹಿಳೆಯರಿಗೆ ಹಣ ಇಲ್ಲಿ ಬಂದಿದೆ. ಮಹಿಳೆಯರ ಹತ್ರ ಕೇಳಿದರೆ ನಮ್ಗೆ ಹಣ ಬಂದಿಲ್ಲ, ಇದು ಯಾವ ರೀತಿಯಲ್ಲಿ ಅಂತ ನಾವು ಕೇಳುವಂಥದ್ದು. ಅದೇ ನಾನು ಹೇಳ್ತಾ ಇರುವಂಥದ್ದು, ನಾನು ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ. ನಾನು ಇಲ್ಲಿ ಹೇಳುವಂಥದ್ದು ಒಂದಿಷ್ಟು ಜನರಿಗೆ ಈಗ ಅರ್ಥ ಆಗಲ್ಲ. ಕೆಲವರು ಹೇಳ್ತೀರಾ, ಸರ್ ನಮ್ಗೆ ಹಣ ಬಂದಿಲ್ಲವಲ್ಲ ಸರ್, ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತೀರಾ. ಹಾಗಾದರೆ ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ, ಮಹಿಳೆಯರಿಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ. ಮಹಿಳೆಯರು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಒಂದಿಷ್ಟು ಜನ ಕಮೆಂಟನ್ನು ಮಾಡಿ ಕೂಡ ಕೇಳ್ತಾ ಇದ್ದೀರಾ, ಸರ್ಕಾರದ ಕಡೆಯಿಂದ ಹಣ ಜಮೆ ಆಗಿದೆ ಸರ್, ಹಣ ಜಮೆ ಆಗಿಲ್ಲ. ಇಲ್ಲಿ ಎಲ್ಲದನ್ನು ಕೂಡ ಈಗ ಒಂದು ನೆಗೆಟಿವ್ ಬರ್ತಾ ಇದೆ, ಒಂದು ಪಾಸಿಟಿವ್ ಬರ್ತಾ ಇದೆ. ಅಂದರೆ ಈಗ ಹಣನೇ ಜಮೆ ಆಗಿಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ದೀರಾ ಹಣ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಕೆಲವರು ಹೇಳ್ತಾ ಇದ್ದೀರಾ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಸರ್ಕಾರ ಇಲ್ಲಿ ಹಣ ಕೆಲವರಿಗೆ ಜಮೆ ಮಾಡ್ತಾ ಇಲ್ಲ. ಈಗ ಸರಿ ಹೇಳಬೇಕಂತಂದ್ರೆ ಕೆಲವರಿಗೆ ಹಣ ಜಮೆ ಮಾಡ್ತಾ ಇದೆ, ಕೆಲವರಿಗೆ ಹಣ ಜಮೆ ಮಾಡ್ತಾ ಇಲ್ಲ. ಹಾಗಾದರೆ ಇಲ್ಲಿ ಸರ್ಕಾರ ಹಣ ಜಮೆ ಮಾಡ್ತಾ ಇಲ್ಲ ಅಂದ ತಕ್ಷಣ ನೀವು ಯಾರು ಕೂಡ ನರ್ವಸ್ ಆಗುವಂಥದ್ದು, ಹಣ ಜಮೆ ಆಗ್ತಾ ಇಲ್ಲ ಅಂತ ಫುಲ್ ಟೆನ್ಷನ್ ಆಗುವಂಥದ್ದು ಬೇಡ. ಇಲ್ಲಿ ಮಹಿಳೆಯರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಜನರಿಗೆ ಗೊತ್ತಿದೆ, ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಜನರಿಗೆ ಗೊತ್ತಿದೆ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ. ಮಹಿಳೆಯರಿಗೆ ಇಲ್ಲಿ ತುಂಬ ಜನರಿಗೆ ಒಂದು ಕ್ವಶನ್ ಇರುವಂಥದ್ದು, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಲ್ಲ, ಅದ್ರ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 100ಕ್ಕೆ 100 ಬರೋದಿಲ್ಲ. ಹೌದು, ಇಲ್ಲಿ ಕೆಲವರು ಇಲ್ಲಿ ಹೇಳ್ತೀರಾ, ಈಗ ನೀವು ಹೇಳ್ತೀರಾ ದಿನ ಇದನ್ನೇ ಕೇಂಡು ಬರೀ ಬೋರ್ ಆಗಿಬಿಟ್ಟಿದೆ ಸರ್, ಕೇಳಿ ಇದೇ ಅಭ್ಯಾಸ ಆಗಿಬಿಟ್ಟಿದೆ, ನಮಗಿಲ್ಲ ಅರ್ಥ ಆಗ್ತಾ ಇಲ್ಲ, ಸರ್ಕಾರ ಏನು ಹಣ ಹಾಕ್ತಾ ಇಲ್ಲ, ಏನಿಲ್ಲ, ನಮಗೆ ದಿನ ಹೇಳ್ತೀರಾ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ. ಹಣ ಆದರೂ ಜಮೆ ಆಗುವಂಥದ್ದು ಯಾವಾಗ ಅಂತ ಇಲ್ಲಿ ಕೆಲವರಿಗೆ ಇದೇ ಕ್ವಶನ್ ಇಲ್ಲಿ ಕಾಡ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ. ಇಲ್ಲಿ ಮಹಿಳೆಯರಿಗೆ ತುಂಬ ಜನರಿಗೆ ಗೊತ್ತಿದೆ, ಇಲ್ಲಿ ಸಬ್ಸ್ಕ್ರೈಬ್ ಇಲ್ಲಿ ತುಂಬ ಜನ ಮಾಡ್ತಾ ಇಲ್ಲ. ಹಾಗಾಗಿ ಕೆಲವರಿಗೆ ತುಂಬ ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಎಲ್ಲ ಒಂದು ಮಾಹಿತಿಯನ್ನು ನೋಡಿ, ವಿಡಿಯೋವನ್ನು ನೋಡಿ, ಖಂಡಿತವಾಗ್ಲೂ ಹಣ ಬರುತ್ತೆ. ನಾನು ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೀನಿ. ಈಗ ತುಂಬ ಜನರಿಗೆ ತಿಳಿಸ್ಕೊಡ್ತಾನು ಇದ್ದೀನಿ. ನಾನು ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ನಾನು ನಿಮಗೆ ತಿಳಿಸ್ಕೊಡ್ತಾನು ಇರ್ತೀನಿ. ಯಾಕಪ್ಪ ಅಂತ ತುಂಬ ಜನರಿಗೆ ಗೊತ್ತಿದೆ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಈಗ ಎಲ್ರಿಗೂ ಗೊತ್ತಿದೆ, ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ. ಇಲ್ಲಿ ಯಾಕೆ ಆಗಲ್ಲ ಅಂತ ಕೇಳುವಂಥದ್ದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟಿಂದ ಸದ್ಯದ ಮಟ್ಟಿಗೆ ತುಂಬ ಇಂಪ್ಯಾಕ್ಟ್ಗಳಿದೆ. ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಜಮೆ ಆಗ್ತಾ ಇಲ್ಲ, ತುಂಬ ಜನ ಹಣ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸದ್ಯದ ಮಟ್ಟಿಗೆ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ, ಟ್ಯಾಕ್ಸನ್ನು ಕಟ್ತಾರೆ ಅಂತಂದರೆ ಅವರಿಗೆ ರೇಷನ್ ಅನ್ನುವಂಥದ್ದು ಸಿಗಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇದು ಬೇಸಿಕ್. ಯಾಕಪ್ಪ ಅಂತಂದು ತುಂಬ ಜನರಿಗೆ ಗೊತ್ತಿದೆ, ಇದೀಗ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಈಗ ತುಂಬ ಜನರಿಗೆ ಗೊತ್ತಿದೆ, ಸರ್ಕಾರಕ್ಕೆ ಈಗ ಟ್ಯಾಕ್ಸನ್ನು ಕಟ್ತೀರ ಇವ್ರು ಅಂತಲ್ಲ, ಈಗ ಯಾರೇ ಆಗಲಿ ನೀವಾದರೂ ಅಷ್ಟೇ. ಈಗ ಸರ್ಕಾರಕ್ಕೆ ಟ್ಯಾಕ್ಸನ್ನು ನೀವು ಕಟ್ತೀರಾ, ನಿಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಕೆಪಾಬಿಲಿಟಿ ನಿಮಗಿದೆ. ನೀವು ಹಣವನ್ನು ಈಗ ತುಂಬ ಅರ್ನವನ್ನು ಮಾಡ್ತೀರಾ ಅಂತಂದು ಸಂಪಾದನೆಯನ್ನು ಮಾಡ್ತೀರಾ, ನೀವು ಹಣವನ್ನು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಕೂಡ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ, ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಾ ಅಂತಂದರೆ ನಿಮಗೆ ಸರ್ಕಾರ ರೇಷನನ್ನು ಕೊಡೋದಿಲ್ಲ. ಇನ್ಮೇಲೆ ಖಂಡಿತವಾಗ್ಲೂ ಕೊಡೋಲ್ಲ. ಮುಂಚೆನೂ ಕೊಡ್ತಾ ಇರಲಿಲ್ಲ, ಆದರೆ ಗೊತ್ತಿರಲಿಲ್ಲ. ಜನಗಣತಿ ಮಾಡಿ ಆದಮೇಲೆ ಈಗ ಖಂಡಿತವಾಗ್ಲೂ ಸರ್ಕಾರಕ್ಕೆ ಎಲ್ಲದೂ ಕೂಡ ಗೊತ್ತಾಗಿದೆ, ಯಾರ್ಯಾರಿಗೆ ಈಗ ನಾವು ರೇಷನನ್ನು ಕೊಡಬೇಕು, ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಅಂದರೆ
ಸರ್ವೆಯ ಮೂಲಕ ಸರ್ಕಾರಕ್ಕೆ ತಿಳಿದಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಈಗ ಸರ್ಕಾರ ಇದನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಈಗ ಮಹಿಳೆಯರಿಗೆ ಹಣವನ್ನು ಈಗ ಹಾಕ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ. ಆ್ಯಂಡ್ ಈಗ ಯಾರೆಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಇದೆಲ್ಲರಿಗೂ ಗೊತ್ತಿದೆ. ಈಗ ಜನಗಣತಿಯನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಇದು ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ನನ್ನ ಅನಿಸಿಕೆ ಪ್ರಕಾರ. ಯಾಕಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಎಲ್ರಿಗೂ ಹಣ ಜಮೆ ಆಗಿದೆ ಆ್ಯಂಡ್ ಹಣ ಜಮೆ ಆಗತ್ತೆ. ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಇಲ್ಲಿ ದೊಡ್ಡ ಹೊಡೆತವನ್ನು ಬೀಳುತ್ತೆ ಸರ್ಕಾರಕ್ಕೆ. ಈಗ ಏನು ಮಹಿಳೆಯರು ಸಿಟ್ಟು ಮಾಡ್ಕೊಳ್ತಾರೆ ಅಂತಂದರೆ ಅವರಿಗೆ ಕಷ್ಟ ಆಗುತ್ತೆ. ಹಣ ಜಮೆ ಆಗ್ತಾ ಇಲ್ಲ, ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ಇಲ್ಲಿ ಸಿಟ್ಟು ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಾಗಾದರೆ ಇಲ್ಲಿ ಸರ್ಕಾರ ಯಾವಾಗ ಹಣ ಇಲ್ಲಿ ಜಮೆ ಮಾಡುತ್ತಂತಂದರೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಹಣ ಜಮೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು, ಹೆಚ್ಚಾಗಿ ಸಾಧ್ಯತೆ ಇರುವಂಥದ್ದು. ನಾನು ಎಲ್ರಿಗೂ ಹೇಳ್ತೀನಲ್ಲ, ಸರ್ಕಾರ ಒಂದು ಬಹು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ಇಲ್ಲಿ ಕೊಡ್ತಾ ಇರುವಂಥದ್ದು. ಅದು ನಮ್ಮ ಗೃಹಲಕ್ಷ್ಮಿ ಮಹಿಳೆಯರಿಗಂತಲೇ ಹೇಳಬಹುದು. ಆ್ಯಂಡ್ ಎಲ್ಲದಕ್ಕೂ ನಾನು ಕೇಳುವಂಥದ್ದು ಇಷ್ಟೇ, ಎಲ್ಲದಕ್ಕೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರಲಿ, ನಿಮ್ಮೆಲ್ಲರ ಅಕೌಂಟಿಗೆ ಹಣನೂ ಕೂಡ ಬರಲಿ, ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲಿ. ಆ್ಯಂಡ್ ನಿಮಗೆ ಇಲ್ಲಿ ಸತತವಾಗಿ 6,000 ರೂಪಾಯಿ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಪ್ಪ ಅಂತಂದರೆ ಇದರಲ್ಲಿ ಮಹಿಳೆಯರಿಗೆ 6,000 ರೂಪಾಯಿ ಹಣ ಹೇಗೆ ಜಮೆ ಆಗುತ್ತಂತ ನಾನು ಹೇಳೋದಾದರೆ, ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ 3 ಕಂತಿನ ಹಣ ಬರಬೇಕಿದೆ. ಅದು ಜಮೆ ಆಗುತ್ತೆ. ನೋಡೋಣ ಏನು ಕತೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಂದು ವಿಚಾರ, ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡಿ. ಒಂದು ಭ್ರಮೆಯಲ್ಲಿದ್ದೀರಾ, ನಮ್ಗೆ ಹಣ ಬರುತ್ತಂತ. ಇಲ್ಲ, ನಾನು ಅದೇ ಹೇಳ್ತಾ ಇರುವಂಥದ್ದು. 90% ಜನ, ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಹೇಳುವಂಥದ್ದು ಇಷ್ಟೇ, ದಯವಿಟ್ಟು EKYC ಮಾಡ್ಕೊಳ್ಳಿ, NCPA ಮ್ಯಾಪಿಂಗ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸರ್ಕಾರಕ್ಕೆ ಗೊತ್ತಾಗಲಿ ಹಣ ಹಾಕಿಲ್ಲ ನಾವು ಅಂತ ಗೊತ್ತಾಗಲಿ ಅವರಿಗೆ. ಅವರು ಆಮೇಲೆ ಅದಕ್ಕೆ ಬೇಕಾದರೆ ನೀವು ನೋಡಿ, ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಸರ್ಕಾರದವ್ರು ನೋಡ್ತಾರೆ. ಯಾವುದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಣ್ಣ ವಿಚಾರ ಅಲ್ಲ. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ, ಏನೆಲ್ಲ ಒಳ್ಳೇದಾಗ್ತಾ ಇದೆ, ಏನೆಲ್ಲ ಏನು ತುಂಬ ಒಳ್ಳೇದಾಗ್ತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ತುಂಬ ದೊಡ್ಡ ವಿಚಾರ. ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ಅದೇ ನಾನು ಹೇಳ್ತಾ ಇರುವಂಥದ್ದು, ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಾ ಅಂತಂದರೆ ನಾನು ಖಂಡಿತವಾಗ್ಲೂ ದಿನ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, EKYC ಮಾಡ್ಕೊಳ್ಳಿ, NCPA ಮ್ಯಾಪಿಂಗ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ನೀವು ವಿಡಿಯೋವನ್ನು ಕೊನೆವರೆಗೆ ನೋಡಬೇಕು, ಮಧ್ಯದಲ್ಲೇ ಸ್ಕಿಪ್ ಮಾಡುವಂಥದ್ದು ಮಾಡಬಾರ್ದು ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ.